ಚರ್ಮ ಹೇಗಿರುತ್ತೆ ಹಂಗಿದೆ, ಪ್ಲಸ್ ಹಾವು ಥರ ಮಚ್ಚೆ ಥರ ಇಲ್ಲವೇ ಇಲ್ಲ. ಇದೆಲ್ಲ ಗತ ಜನ್ಮಗಳಿಂದ ಬಂದಿರೋದು ಬ್ರಹ್ಮವಿದ್ಯೆಗಳು, ಋಷಿ ವಿದ್ಯೆಗಳು. ಇದೆಲ್ಲ ಏನು ಅಂತಂದರೆ ಎಲ್ಲ ಥರ ಸಮಸ್ಯೆಗಳಿಗೂ ಪರಿಹಾರ ಕೊಡೋದಕ್ಕೆ. ಗುರು ಶಾಪ ಇದೆ, ಪೂರ್ವಜರ ಶಾಪ ಇದೆ, ನಿಮಗೆ ಸರ್ಪದೋಷ ಇದೆ ಅನ್ನೋದರಲ್ಲಿ ನಾನು ಹೆಚ್ಚಾಗಿ 10 ಒಳಗಡೆ ಮುಗಿಸ್ಬಿಡ್ತೀನಿ. ಯಾರು 11ನೇದಕ್ಕೂ ಹೋಗಲ್ಲ. ಈಗ ಇವನು ಗುರುಗಳ ಕೈಯಲ್ಲಿ ಕೆಟ್ಟ ಕೆಲಸ ಮಾಡೋನು, ಅದಕ್ಕೆ ಚಾಟಿ ಏಟು. ಈಗ ಆ ಕಾಯಿಲೆಯನ್ನು ವಾಸಿ ಮಾಡೋದಕ್ಕೆ ಈಗ ಬ್ರಹ್ಮಕ್ರಿಯೆಯನ್ನು ಅಷ್ಟು ಸಮಯ ಕೊಡೋದಕ್ಕೆ ನೀನೇನಾದರೂ ಸಿದ್ಧನಾಗಿದ್ದರೆ ಆಗ ನಿನಗೆ ಮೊದಲು ಸೂಕ್ಷ್ಮವಿದ್ದೆ. ಆಗ ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್. ಸೂಕ್ಷ್ಮವಿದ್ಯೆ ಕಲಿಬೇಕಂದ್ರೆ 21,000 ಗಂಟೆಗಳನ್ನು ನೀನು ಕೊಡಲೇಬೇಕು. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ವಿಷಯ ಏನಂದರೆ, ನೀವು ಈ ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ರಿ ಋಷಿ ವಿದ್ಯೆ, ಬ್ರಹ್ಮವಿದ್ಯೆ, ಸೂಕ್ಷ್ಮವಿದ್ಯೆ, ಆ ವಿದ್ಯೆಗಳನ್ನು ನಾನು ಕಲಿತು ಅದ್ರ ಮೂಲಕ ನಾನು ಒಂದು ಪರಿಹಾರ ಕೊಡ್ತಾ ಇದ್ದೀನಿ ಶ್ರೀಚಕ್ರ ಮೂಲಕ ಅಂತ ಹೇಳ್ತಾ ಇದ್ರಿ. ಮೂಲತಃ ನನ್ನ ಪ್ರಶ್ನೆ ಅದೇ, ಈ ಸೂಕ್ಷ್ಮವಿದ್ಯೆ ಮತ್ತು ಈ ಬ್ರಹ್ಮವಿದ್ಯೆ, ಈ ವಿದ್ಯೆಗಳನ್ನು ನೀವು ಕಲಿಸ್ಕೊಡ್ತೀರಾ? ಅದಕ್ಕೆ ನಾವು ಏನು ಅರ್ಹತೆ ಇರಬೇಕು, ಏನು ಯೋಗ್ಯತೆ ಪಡ್ಕೋಬೇಕು, ನಾವು ಯಾವ ರೀತಿ ಒಂದು ಸಾಧನೆ ಮಾಡಬೇಕು, ಅದೆಲ್ಲ ಸಾಧನೆ ಮಾಡೋಕ್ಕಾಗುತ್ತಾ ನಮ್ಮಂಥ ಜನಸಾಮಾನ್ಯರು? ಅದು ಮೂಲ ಪ್ರಶ್ನೆ. ವಂಡರ್ಫುಲ್ ಪ್ರಶ್ನೆ, ಬಹಳ ಚೆನ್ನಾಗಿದೆ. ಒಂದು ದಿನದಲ್ಲಿ ಒಂದಾದರೂ ವಾಯ್ಸ್ ಮೆಸೇಜ್ ಬಂದೇ ಬರ್ತದೆ ನನಗೆ ವಾಟ್ಸಪ್ಗೆ, ನನ್ನನ್ನು ಶಿಷ್ಯನ್ ಮಾಡ್ಕೊಳ್ಳಿ ಅಂತ. ಸಾಕಷ್ಟು ಜನ, ಅದರಲ್ಲಿ ಗಂಡು ಮಕ್ಕಳು ಒಂದು 60 to 70%, ಹೆಣ್ಣು ಮಕ್ಕಳು ಕೂಡ ಒಂದು 30 to 40%. ಫಸ್ಟ್ ಆಫ್ ಆಲ್ ಎಲ್ರಿಗೂ ಆ ಕಲಿಬೇಕು ಅನ್ನೋ ಕುತೂಹಲ ಇದ್ದೇ ಇರ್ತದೆ. ಈಗ ಡಾಕ್ಟರ್ ರಾಜ್ಕುಮಾರ್ ಹಾಡು ಹೇಳಿದಾಗ ನಾನು ಹಂಗಾಗಬೇಕು ಅನ್ಸುತ್ತೆ. ಹೌದು. ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಮಾಡಿದಾಗ ಎಷ್ಟು ಅದ್ಭುತ, ಏನು ಮೈಯಲ್ಲಿ ಮೂಳೆನೇ ಇಲ್ಲ, ನಾನು ಹಾಡಬೇಕು ಅನಿಸುತ್ತೆ. ಸಚಿನ್ ತೆಂಡೂಲ್ಕರ್ 6 ಹೊಡಿಬೇಕಾದ್ರೆ ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅನಿಸುತ್ತೆ. ಪೈಲಟ್ ಯಾರನ್ನಾದ್ರೂ ನೋಡಿದಾಗ ನಾನು ಏರೋಪ್ಲೇನ್ ಓಡಬೇಕು ಅನಿಸುತ್ತೆ. ಅನ್ಸೋದು ತಪ್ಪಲ್ಲ, ಖಂಡಿತವಾಗಲ್ಲ. ಅದು ಎಲ್ಲರಿಗೂ, ಇಡೀ ಮಾನವ ಕುಲಕ್ಕೆ ಅದು ಆಸೆ ಅನ್ನೋದು ಬೇಸಿಕ್ ನೀಡ್ಸ್. ಅದು ಅನಿಸುತ್ತೆ. ಬಟ್ ಸಾಧ್ಯನಾ? ಅದೇ ಪ್ರಶ್ನೆ. ಸಾಧ್ಯನಾ? ಕಲಿಬಹುದಾ? ಅಕಸ್ಮಾತ್ ಕಲಿಯಂಗಿದ್ರೆ ನನಗೆ ಏನು ಯೋಗ್ಯತೆ, ಅರ್ಹತೆಗಳು ಬೇಕು? ಈ ವಿದ್ಯೆಗಳಲ್ಲಿ 4 ಭಾಗ. ಸಣ್ಣ ವಿದ್ಯೆ, ಮಧ್ಯಮ ಗಾತ್ರದ ಕಲೆಗಳು, ವಿದ್ಯೆಗಳು, ದೊಡ್ಡ ಗಾತ್ರದ್ದು ಬೃಹದಾಕಾರವಾಗಿರುವಂಥದ್ದು. ಈ ಚಿಕ್ಕ ವಿದ್ಯೆ, ಉದಾಹರಣೆಗೆ ಕಸ ಗುಡಿಸ್ಬೇಕು, ಇದೇನಂತ ದೊಡ್ಡ ವಿದ್ಯೆ ಅಲ್ಲ. ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಸಣ್ಣ ಮಕ್ಕಳು ಕೂಡ ಅಮ್ಮ ನಂಗೆ ಗುಡಿಸ್ತೀನಿ ಕೊಡು ಅಂತ ಗುಡಿಸ್ತಾರೆ. ಓಕೆ, ಮನೆ ಒರೆಸ್ಬೇಕು, ಅವ್ರಿಗೆ ಒರ್ಸಕ್ಕೆ ಬರೋ ಆಡಿ ಆಡ್ಕೊಂಡು ಮನೆ, ಇದೆಲ್ಲ ದೊಡ್ಡ ವಿದ್ಯೆ ಅಲ್ಲ. ಇದಕ್ಕಿಂತ ಸ್ವಲ್ಪ ದೊಡ್ಡದು, ನಾನೇನೋ ಸೈಕಲ್ ತುಳಿಬೇಕು, ಇದು ಅಷ್ಟು ಸುಲಭ ಅಲ್ಲ, ಮನೆ ಒರೆಸಿದಷ್ಟು ಸುಲಭ ಅಲ್ಲ. ಆ ಸೈಕಲ್ ತುಳಿಯೋಕ್ಕೆ ನಾವು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಅಂದರೆ ಸ್ವಲ್ಪ ಜಡ್ಜ್ ಮಾಡಬೇಕು. ಅದು ಬ್ಯಾಲೆನ್ಸಿಂಗ್, ವಾಟ್ ಈಸ್ ಸೈಕಲ್ ತುಳಿತಾವನು, ಗಾಡಿ ಓಡಿಸ್ತಾನೆ, ಬ್ಯಾಲೆನ್ಸಿಂಗ್ ಗೊತ್ತಾಗಿದೆ, ಅದಕ್ಕೋಸ್ಕರ ಓಡಿಸ್ತಾನೆ. ಬೀಳೋ ಚಾನ್ಸಸ್ ಇರ್ತದೆ. ಅಂದರೆ ಈಗ ಮನೆ ಒರೆಸೋದು, ಪೇಂಟ್ ಹೊಡಿತಾ ಇದ್ದೀನಿ, ಯಾರೋ ಹುಡುಗರು ಬಂದು ಇಸ್ಕೊಂಡು ಬಟ್ ಸೈಕಲ್ ಗಾಡಿ ಹಂಗೆ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡ್ಬೇಕು ಅದಕ್ಕೆ. ಈಗ ಸೈಕಲ್ ತುಳಿದಾಯ್ತು, ಗಾಡಿ ಕಲ್ತು. ಈಗ ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು ಏರೋಪ್ಲೇನ್, ಇದು ದೊಡ್ಡದು. ಈಗ ಸಣ್ಣದಾಯ್ತು, ಮಧ್ಯಮ ಗಾತ್ರ, ಇದು ದೊಡ್ಡದು. ಇದು ಹೆಂಗೆ? ಇದು ಗಾಡಿ ಓಡಿಸ್ದಂಗಲ್ಲ. ಫಸ್ಟ್ ಆಫ್ ಆಲ್ ನಾವು ಏರೋಪ್ಲೇನ್ ಒಳಗಡೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಏನೋ ಓದಬೇಕು, ಡಿಪ್ಲೊಮಾ ಆದಮೇಲೆ ಯಾವುದೋ ಒಂದು ಪೈಲಟ್ ಕೋರ್ಸ್ ಮಾಡಬೇಕು, ಎಕ್ಸಾಮ್ ಬರೀಬೇಕು, ಒಂದಷ್ಟು ಅದಕ್ಕೆ ದುಡ್ಡು ಕಟ್ಟಬೇಕು, ಅದಕ್ಕೊಂದಷ್ಟು ಸಿಸ್ಟಮ್ ಪ್ರೋಸೆಸ್ನ ಅರ್ಥ ಮಾಡ್ಕೊಂಡು ಕಲಿಬೇಕು. ಅದಾಯಿತು, ಬೃಹದಾಕಾರವಾಗಿರೋದು. ಈಗ ನಾನು ರಾಕೆಟ್ ಚಂದ್ರಲೋಕಕ್ಕೆ ಹೋಗ್ತೀನಿ. ಸಾಧ್ಯವಿದೆಯಾ? ಆಸೆ ನಮಗೆ, ಕೋಟಿಗೆ ಒಬ್ಬರಿಗೆ. ಸಾಧ್ಯವಿದೆಯಾ? ಎಲ್ಲರೂ ಹೋಗಕ್ಕೆ ಸಾಧ್ಯವಿದೆ ಚಂದ್ರಲೋಕಕ್ಕೆ. ಈಗ ಸಾಧ್ಯ ಇಲ್ಲದೆ ಇರ್ಬೋದು, ಮುಂದಕ್ಕೆ ಹೋಗುವಂಥ ಒಂದು ಕಾಲನೂ ಬರ್ಬೋದೇನೋ. ಅದೆಲ್ಲ ಟೆಕ್ನಾಲಜಿ ಮುಂದುವರೆದು ಬರ್ಬೋದೇನೋ. ಆದರೆ ಈಗ ನಾನು ಚಂದ್ರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯವಿದೆಯಾ? ಎಲ್ಲ ಮನುಷ್ಯರು ಸಾಧ್ಯವಿಲ್ಲ. ಹಂಗೆ ನೀವು ಕೇಳಿದಂಥ ಪ್ರಶ್ನೆ, ಋಷಿವಿದ್ಯೆ, ಬ್ರಹ್ಮವಿದ್ಯೆ, ಸೂಕ್ಷ್ಮವಿದ್ಯೆಗಳು, ಇವೆಲ್ಲ ಏನು ಅಂದರೆ, ಈಗ ನಾನು ಹೇಳಿದ್ನಲ್ಲ, ಸಣ್ಣದು, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರುವಂಥದ್ದು. ಆ ಥರ ಬೃಹದಾಕಾರವಾಗಿರೋಂಥದ್ದಕ್ಕೆ ಮೊದಲು ಅರ್ಥ ಮಾಡ್ಕೊಳ್ಬೇಕು, ನಾನು ಪೈಲಟ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ಒಂದು ಕಾಲೇಜಲ್ಲಿ ಪೈಲಟ್ ಆಗಬೇಕು ಅಂತ 100 ಜನ ಬರ್ತಾರೆ, 100 ಜನರು ಪೈಲಟ್ ಆಗಲ್ಲ. ಹೌದು. ಯಾರೋ ಒಂದು 10 ಜನಕ್ಕೆ ಕೆಲಸ ಸಿಗ್ಬೋದು, 15 ಜನಕ್ಕೆ ಕೆಲಸ ಸಿಗ್ಬೋದು. ವೃತ್ತಿಪರ ಪೈಲಟ್ ನಾನು. ಕಾಲೇಜಲ್ಲಿ 100 ಜನ ಬಂದವ್ರೆ, ಕಲ್ತ್ಕೊಂಡವ್ರು ಎಷ್ಟು?
ಫಸ್ಟ್ ಆಫ್ ಆಲ್ ಈಗ ಒಂದು ಕಾಲ ನಾನೇ ಓಪನ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಪೈಲಟ್ ಸ್ಟೂಡೆಂಟ್ ಟ್ರೈನಿಂಗ್ ಅಕಾಡೆಮಿ ಮಾಡಿಬಿಟ್ಟೆ. ಏನು ಇಡೀ ಇಂಡಿಯಾದಲ್ಲಿ 140 ಕೋಟಿ ಜನ, ಅದರಲ್ಲೊಂದು 10 ಕೋಟಿ ಜನ ಬಂದ್ಬಿಟ್ರು ನಾನು ಪೈಲಟ್ ಕಲಿತೀನಿ ಅಂತ. ಎಲ್ರಿಗೂ ಕಲಿಸ್ಕೊಟ್ಬಿಟ್ಟೆ. ಏರೋಪ್ಲೇನ್ ಎಲ್ಲೈತೆ 10 ಕೋಟಿ? ಹೌದು, ಜನರಲ್ ಆಗಿ ಥಿಂಕ್ ಮಾಡೋ. ಹೌದು, ಏರೋಪ್ಲೇನ್ ಎಲ್ಲೈತೆ? ಕಲ್ತ್ರು ಅಲ್ಲಿ ಓಡ್ಸಕ್ ಪ್ಲೇಸ್ ಇಲ್ಲ. ಅಷ್ಟು ಕೋಟಿ ಏನಾದ್ರು ಏರೋಪ್ಲೇನ್ಗಳು ಬಂದ್ಬಿಟ್ರೆ ದೇವರೇ ಗತಿ. ಆಮೇಲೆ ಏರ್ ಟ್ರಾಫಿಕ್ ಮೇಲೇನು ಟ್ರಾಫಿಕ್ ಆಗ್ಬಿಡುತ್ತೆ, ಅಲ್ಲಿ ಆಕ್ಸಿಡೆಂಟ್ಗಳು ಶುರು ಆಗ್ಬಿಡ್ತವೆ. ಅದು ಬಾಂಬ್ ಬ್ಲಾಸ್ಟಿಂಗ್ ತರ ಎಲ್ಲ ದಡ ಬಡ ಅನ್ಕೊಂಡು ಸುನಾಮಿಗಿಂತನೂ ಬಹಳ ಭಯಂಕರವಾಗಿರ್ತದೆ. ಅಂದ್ರೆ ಮೊದಲು ಮನುಷ್ಯ ಥಿಂಕ್ ಮಾಡ್ಬೇಕು. ನಾನು ಹೇಳ್ತಾ ಇರೋದೆಲ್ಲ ನನ್ಗೆ ಆಕ್ಚುಲಿ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು, ಭ್ರಮೇಲಿ ಬದುಕಬೇಡ, ಕಲ್ಪನೆಯಲ್ಲಿ ಬದುಕಬೇಡ, ಊಹೆಯಲ್ಲಿ ಬದುಕಬೇಡ. ಅವರು ಕತ್ತನ್ ಪಟ್ಟು ಹಿಡಿದು ಹೇಳ್ಕೊಂಬರೋರು, ವಾಸ್ತವತೆಗೆ ಬಾ ಅಂತ. ಇದೇ ವಾಸ್ತವತೆ ನಾನು ಹೇಳ್ತಿರೋದು. ಥಿಂಕ್ ಮಾಡಿ, 10 ಕೋಟಿ ಜನಕ್ಕೆ ನಾನು ಅಕಾಡೆಮಿ ಮಾಡಿ ಪೈಲಟ್ ಕಲಿಸ್ಕೊಡ್ತೀನಿ ಅಂತ ಒಬ್ಬೊಬ್ಬರ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡು ನಾನು ಎಲ್ರಿಗೂ ಈಗ ಪೈಲಟ್ ಆಗ್ಬಿಡಿ ಅಂತ ಹೇಳ್ಕೊಟ್ಬಿಟ್ಟಿದ್ದೀನಿ. ಎಲ್ಲಿ ಕೆಲಸ ಕೊಡ್ತಾರೆ 10 ಕೋಟಿ ಜನಕ್ಕೆ? ಅಂದರೆ ಇದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಮೊದಲು ಯೋಗ್ಯತೆ ಅರ್ಹತೆ ಅಂದರೆ ಎಲ್ಲವೂ ಎಲ್ಲರಿಗೋಸ್ಕರ ಇಲ್ಲ, ಎಲ್ಲವೂ ಎಲ್ಲರಿಗೋಸ್ಕರ ಅಲ್ಲ. ಈಗ ಅದು ತುಂಬ ಋಷಿವಿದ್ಯೆ, ಬ್ರಹ್ಮವಿದ್ಯೆ, ಈ ಸೂಕ್ಷ್ಮವಿದ್ಯೆ ಬೇರೆ. ಕೆಳಗಡೆ ಬರ್ತೀನಿ ಸ್ವಲ್ಪ. ಯಾರೋ ಒಬ್ಬ ಜ್ಯೋತಿಷಿ, ಫೇಮಸ್ ಜ್ಯೋತಿಷಿ, ಆತ ಇದುವರೆಗೂ 1 ಲಕ್ಷ ಸ್ಟೂಡೆಂಟ್ಗಳಿಗೆ ಜ್ಯೋತಿಷ್ಯವನ್ನು ಕಲಿಸ್ಕೊಟ್ಟಿದ್ದಾರೆ. ಏಜ್ ಆಗಿದೆ, ಇಲ್ಲ ಆ 70 ಪಾಪ. ಈಗ 1 ಲಕ್ಷ ಜ್ಯೋತಿಷಿಗಳು ಯಾರೋ ಇಬ್ಬರನ್ನ ಭೇಟಿ ಮಾಡಿದ್ದೀನಿ. ಎಷ್ಟಪ್ಪ? 5 ವರ್ಷ ಕೋರ್ಸ್ ಮಾಡಿದ್ದೀನಿ ಗುರುಗಳೇ, ಜ್ಯೋತಿಷ್ಯವನ್ನು ಕಲ್ತ್ಕೊಂಡಿದ್ದೀನಿ. ಎಷ್ಟು ಕೊಟ್ಟೆಯಾ? ಒಬ್ಬರು 15 ಲಕ್ಷ ಏನೋ 20 ಲಕ್ಷ ಏನೋ ಹೇಳಿದ್ರು, 15-20 ಲಕ್ಷದಲ್ಲಿ. ಈಗ ನಾನು ಹೇಳ್ದಂಗೆ 1 ಲಕ್ಷ ಜ್ಯೋತಿಷಿಗಳು ಎಲ್ಲವರೇ ಎಲ್ಲ ವೃತ್ತಿಪರರಾದ್ರ. ಇದೇನು ಅಂದರೆ ಕುತೂಹಲಕ್ಕೋಸ್ಕರ ಕಲ್ತ್ಕೊಂಡಂಥವ್ರು ಅಷ್ಟು ಜನ. ಕುತೂಹಲಕ್ಕೆ ಹೇಳದ್ನಲ್ಲ, ಅಯ್ಯೋ ಮೈಕಲ್ ಜಾಕ್ಸನ್ ಎಷ್ಟು ಚೆನ್ನಾಗಿ, ನಾನು ಡ್ಯಾನ್ಸ್ ಮಾಡ್ತೀನಿ, ಸುಮ್ಮನೆ ಒಂದು ಕೈ ಕಾಲುಗಳು ನಳ್ಳಾಡ್ಸೋದು ಅಷ್ಟೇ. ಬಟ್ ನಾನು ಮೈಕಲ್ ಜಾಕ್ಸನ್ ಆಗಕ್ಕಾಗಲ್ಲ, ಸುಮ್ಮನೆ ಹಿಂಗೆ ಅನ್ಬೋದಷ್ಟೇ. ಯಾವುದೋ ಒಂದು ಹಾಡಿಗೆ ಡ್ಯಾನ್ಸು ಕೂಡ ಆಡ್ಬೋದಷ್ಟೇ. ಬಟ್ ನಾನು ಮೈಕಲ್ ಜಾಕ್ಸನ್ ಆಗೋಕ್ಕಾಗೋದಿಲ್ಲ. ಅದಕ್ಕೆ 1 ಲಕ್ಷ ಜ್ಯೋತಿಷಿಗಳನ್ನು ಕಲಿಸಿದ್ದೀನಿ ಅಂತ ಆತ ಹೇಳ್ತಾವನೆ. ಅದು ನಿಜಾನೂ ಇರ್ಬೋದು, ಸುಳ್ಳಿರ್ಬೋದು. ನಿಜಾನೇ ಅಂತ ತಿಳ್ಕೊಂಡ್ರೆ ಎಲ್ಲಪ್ಪ 1 ಲಕ್ಷ ಕಲ್ತ್ಕೊಂಡು ಏನು ಮಾಡ್ತಾವ್ರೆ? ಎಲ್ಲೋದ್ರು ಜನರಲ್ ಆಗಿ ನಾನು ಹೇಳ್ತೀನಿ, MBBS ಡಾಕ್ಟ್ರು ಒಂದೊಂದು ಕಾಲೇಜುಗಳು ಎಷ್ಟಿದೆ ಇವತ್ತು? ಎಷ್ಟು ಕಾಲೇಜುಗಳು? ಒಂದೊಂದು ಕಾಲೇಜಲ್ಲಿ 5,000, 10,000, 15,000 ಸ್ಟೂಡೆಂಟ್ಗಳು ಓದ್ತಾವ್ರೆ. ಪ್ರತಿ ವರ್ಷ 15,000 MBBS ಮುಗಿಸ್ಕೊಂಬತ್ತವ್ರು. ಎಲ್ಲಪ್ಪ ಡಾಕ್ಟ್ರು? ಆಸ್ಪತ್ರೆಗಳ ಲೆಕ್ಕ ಹಾಕ್ರಯ್ಯ ಎಷ್ಟೈತೆ? ಓವರಾಲ್ ಬೆಂಗಳೂರು, ಕರ್ನಾಟಕ ಬೇಡ, ಬರೀ ಬೆಂಗಳೂರಲ್ಲಿ ಎಷ್ಟು ಆಸ್ಪತ್ರೆ ಇದೆ, ಇಡೀ ಕರ್ನಾಟಕದಲ್ಲಿ ಎಷ್ಟಿದೆ, ಇಡೀ ಇಂಡಿಯಾದಲ್ಲಿ ಎಷ್ಟಿದೆ? ಇದೆಲ್ಲ ಏನು ಅಂದರೆ ವಾಸ್ತವತೆ. ನಮ್ಮ ಗುರುಗಳು ಬಹಳ ಅದ್ಭುತವಾಗಿ ಹೇಳೋರು. ಕಲ್ಪನೆ ಬದುಕ ಬಾಯಲ್ಲಿ ಕತ್ತನ ಪಟ್ಟು ಹಿಡಿದು ಎಳ್ಕೊಂಬಂದು ವಾಸ್ತವತೆ, ಇಲ್ಲಿ ಮಾತಾಡು, ಕಲ್ಪನೆ ಬಗ್ಗೆ ಮಾತಾಡಬೇಡ, ಇಲ್ಲಿ ಮಾತಾಡು ಅಂತ. ಹಂಗೆ ಋಷಿವಿದ್ಯೆ, ಬ್ರಹ್ಮವಿದ್ಯೆ ಅದು ಹೇಳಬಾರ್ದು. ಇದೆಲ್ಲ ರಾಕೆಟ್ ಓಡಿಸ್ದಂಗೆ, ಅಷ್ಟು ಸುಲಭ ಅಲ್ಲ. ಆ ರಾಕೆಟ್ ಓಡಿಸೋದಕ್ಕೆ ಇಲ್ಲಿ ಅಗೈನ್ ನಾನು ಮತ್ತೆ ಹೇಳ್ತೀನಿ, ಕಲ್ಪನಾ ಚಾವ್ಲಾ ಪಾಪ ಮೇಲ್ಗಡೆ ಹೋಗಿ ಸತ್ಲು. ಸೊ ಅಂತರಿಕ್ಷ ಯಾನ ಅಂಥೇಳಿ ಪಾಪ ಓದ್ಲು. ಎನಿವೇ ಅದೊಂದು ಯಾವುದೋ ಒಂದು ಅದೃಷ್ಟ ಇತ್ತು, ಬಂತು. ಹಂಗೇನೆ ಈ ವಿದ್ಯೆಗಳು ಕಲಿಯೋಕ್ಕೂ ಅದೃಷ್ಟ ಇರಬೇಕು. ಜನ್ಮದ ತಪಸ್ಸಿದ್ರೆ ಮಾತ್ರ ಕಲ್ತ್ಕೊಳ್ಳೋದು. ಎಲ್ರಿಗೂ ಖಂಡಿತವಾಗಲಾಗಲ್ಲ. ಎಲ್ಲರೂ ಡಾಕ್ಟರ್ ಆಗ್ಬಿಡ್ತಾರ, ಎಲ್ಲರೂ IAS ಆಫೀಸರ್ ಆಗ್ಬಿಡ್ತಾರ, ಎಲ್ಲರೂ IPS ಓದ್ಬಿಡ್ತಾರ, ಎಲ್ಲರೂ ಇಂಜಿನಿಯರ್ ಆಗಕ್ಕೆ ಸಾಧ್ಯನಾ? ಎಲ್ಲರೂ ಸಿನಿಮಾ ನಟರಾಗಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಇಲ್ಲಿ ಎಲ್ಲರಿಗೂ ಈ ಇಡೀ ಭೂಮಂಡಲದಲ್ಲಿ ನಾವು ಬಂದಿರೋದು 2 ಕೆಲಸಕ್ಕೆ: ಋಣ ತೀರಿಸ್ಕೊಳ್ಳೋದಕ್ಕೆ, ಕರ್ಮ ಕಳ್ಕೊಳ್ಳೋದಕ್ಕೆ. ಇಷ್ಟೇ ನಮ್ಮ ಕೆಲಸ. ನಾನು ಏನು ಕರ್ಮ ತೀರಿಸ್ಕೊಳ್ಬೇಕು, ಯಾವ ರೀತಿ ಋಣ ತೀರಿಸ್ಬೇಕು, ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ಅವ್ನು ಬಂದಿದ್ದಕ್ಕೆ ಸಾರ್ಥಕ ಆಗೋಯ್ತು. ಇನ್ನು ಋಷಿವಿದ್ಯೆ, ಬ್ರಹ್ಮವಿದ್ಯೆ, ಸೂಕ್ಷ್ಮವಿದ್ಯೆ ಇದನ್ನೆಲ್ಲ ಯಾಕೆ ಕಲಿತೀಯ? ಕಲಿಯೋದಕ್ಕೆ ನಿನಗೆ ಅವಶ್ಯಕತೆ ಇಲ್ಲ. ಈ ಕೆಲವರು ಜ್ಯೋತಿಷಿಗಳು ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಇದೆಲ್ಲ ನಾನು ಕಲ್ತಿದ್ದೀನಿ. ನಮ್ಮ ಗುರುಗಳು 108 ವಿದ್ಯೆಗಳು ಹೇಳ್ಕೊಟ್ಟವ್ರೆ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಒಂದು ಸ್ಕ್ರೂ ಡ್ರೈವರ್ ಇದ್ದಂಗೆ. ಉದಾಹರಣೆಗೆ ಸಂಖ್ಯಾಶಾಸ್ತ್ರ ಕಟಿಂಗ್ ಪ್ಲೇಯರ್, ಯಾವುದೋ ವಾಸ್ತುಶಾಸ್ತ್ರ ಒಂದು ಸ್ಪಾನರ್. ಆತ ಚಾಲೆಂಜ್ ಕಟ್ಟಿ ಹೇಳ್ತಾವನೆ, ನಿನ್ನ ಗಾಡಿ ತೊಗೊಂಡು ಬಾ, ನಾನು ಎಲ್ಲ ಇಂಜಿನ್ ಬಿಚ್ ರೆಡಿ ಮಾಡಿಬಿಟ್ಟು ಹೊಸ್ದಾಗಿ ಮಾಡಿಕೊಟ್ಬಿಡ್ತೀನಿ. ಸ್ಕ್ರೂ ಡ್ರೈವರಿಂದ ಇಂಜಿನ್ ಬಿಚ್ ರೆಡಿ ಮಾಡೋಕ್ಕಾಗುತ್ತಾ? ಎಲ್ಲ ಬೇಕಲ್ಲಿ. ಅಲ್ಲಿ ಗ್ಯಾರೇಜ್ಗೆ ಹೋದರೆ 300 ಥರ ಟೂಲ್ಸ್ಗಳಿರ್ತದೆ. ಎಲ್ಲ ಇದ್ದರೆ ಮಾತ್ರ ಇಂಜಿನ್ ಬಿಚ್ಬೋದು, ಫಿಟ್ ಮಾಡ್ಬೋದು. ಒಂದು ಸ್ಕ್ರೂ ಡ್ರೈವರ್ ನಾನು ಅಲ್ಲಗಳಿತಲ್ಲ, ಅದೊಂದು ಬೇಸಿಕ್ ಟೂಲ್ಸ್. ಅದು ಲೂಸು ಟೈಟ್ ಮಾಡೋಕ್ಕೆ ಉಪಯೋಗಿಸ್ಬೋದು.
ಅದು ಇಲ್ಲದೇನೂ ಕೆಲಸ ಆಗಲ್ಲ, ಅದನ್ನು ಹೇಳ್ತೀನಿ. ಬಟ್ ಅದರಲ್ಲೇ ನಾನು ಇಡೀ ಜೀವನದ ಗಾಡಿ ರಿಪೇರಿ ಮಾಡಿಬಿಡ್ತೀನಿ ಅಂದರೆ ಹೇಗೆ ಸಾಧ್ಯ? ಸಾಧ್ಯ ಇಲ್ಲ. ಅದಕ್ಕೆ ಅದ್ರ ಜೊತೆ ಸೂಕ್ಷ್ಮ ವಿದ್ಯೆಗಳು, ಬ್ರಹ್ಮವಿದ್ಯೆಗಳು, ಋಷಿ ವಿದ್ಯೆಗಳು ಇದೆಲ್ಲ ಏನು ಅಂತಂದರೆ ಎಲ್ಲ ಥರ ಸಮಸ್ಯೆಗಳಿಗೂ ಪರಿಹಾರ ಕೊಡೋದಕ್ಕೆ. ಎಲ್ಲ ಥರ ಸಮಸ್ಯೆಗಳಿಗೂ ಪರಿಹಾರಗಳಿದ್ದೆ. ನಾನು 4 ರೀತಿ ಇಲ್ಲಿ ನನ್ನ ಹತ್ರ ಬರೋವಂಥವ್ರಿಗೆ ಪರಿಹಾರ ಕೊಡ್ತೀನಿ. ಒಂದು ಶುದ್ಧೀಕರಣ, 2ನೇದು ಯಂತ್ರ, 3ನೇದು ಶ್ರೀಚಕ್ರ. ಎಲ್ಲೋ ಒಂದು 1000ದಲ್ಲಿ ಒಂದು ಕೇಸು ಶ್ರೀಚಕ್ರದಲ್ಲೂ ಸಾಲ್ವ್ ಆಗೋದಿಲ್ಲ, ನಾನು ಅದನ್ನು ಹೇಳ್ಬಿಡ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ. ಬ್ರಹ್ಮಕ್ರಿಯೆ ಅಂತಿದೆ, ಆ ಬ್ರಹ್ಮಕ್ರಿಯೆ ಮೂಲಕ ಅದನ್ನು ಪರಿಹರಿಸಿದ್ದೀನಿ. ಅಂದ್ರೆ ಶ್ರೀಚಕ್ರದಲ್ಲಿ ಆಗದೆ ಇರೋದು ಬ್ರಹ್ಮಕ್ರಿಯೆಯಲ್ಲಿ ಅಂತಿಮ ಘಟ್ಟ. ನಾನು ಹಂಗಂತೇಳಿ ಶ್ರೀಚಕ್ರನ ಅಲ್ಲಗಳಿತಾ ಇಲ್ಲ. 1000ದಲ್ಲಿ ಒಂದು ಕೇಸು ಶ್ರೀಚಕ್ರದಿಂದನೂ ಸಾಧ್ಯವಿಲ್ಲ, ಅದು ಬ್ರಹ್ಮಕ್ರಿಯೆಯಿಂದ ಮಾತ್ರ ಸಾಧ್ಯ. ಅದೇನು ಬ್ರಹ್ಮಕ್ರಿಯೆ ಅಂದರೆ ಏನು? ಬ್ರಹ್ಮಕ್ರಿಯೆ ಅಂದರೆ ಒಂದು ಉದಾಹರಣೆ, ಇಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅದು ಲೇಸರ್ ಆಪ್ರೇಷನ್ ಅಂತ ಕರೀತಾರೆ. ಅದು ತೂತ್ ಮಾಡಿಬಿಟ್ಟು ಒಳಗಡೆ ಬಿಟ್ಬಿಟ್ಟು ರೆಡಿ ಮಾಡಿಬಿಡ್ತಾರೆ, ಒಂದು 15-20 ನಿಮಿಷ, 1 ಗಂಟೆ. ಇದು ಸಣ್ಣದು. ಇದಾದಮೇಲೆ ಓಪನ್ ಹಾರ್ಟ್ ಸರ್ಜರಿ ಅಂತ ಮಾಡ್ತಾರೆ, ಅದಕ್ಕೆ ಕೊಯ್ಲೇಬೇಕು, ಕುಯ್ದುಬಿಟ್ಟು ಮಾಡ್ತಾರೆ. ಅದು ಒಂದು 3-4 ಗಂಟೆ ಹಿಡಿತದೆ. ಕೆಲವೊಂದು ಓಪನ್ ಹಾರ್ಟ್ ಸರ್ಜರಿ 10 ಗಂಟೆ 11 ಗಂಟೆ ಮಾಡ್ತಾರೆ. ಇದರಲ್ಲೂ ಆಗೋದಿಲ್ಲ, ಫಾರಿನಿಂದ ಸರ್ಜನ್ ಕರೆಸ್ತಾರೆ. ಇಲ್ಲಪ್ಪ ನಮ್ಗೆ ಇಲ್ಲಿ ಇಂಡಿಯಾದಲ್ಲಿರೋರು ಯಾರೂ ಆಗಲ್ಲ, ಅವ್ರು ಯಾರೋ ಡೇವಿಡ್ ಅಂತ ಬರ್ತಾರೆ, ಅವರು ಇದನ್ನು ಮಾಡ್ತಾರೆ. ಈಗ ಇವ್ರಿಗೆಲ್ಲ 1 ಲಕ್ಷ 2 ಲಕ್ಷ ಅಂದರೆ ಅವ್ರಿಗೆ 10 ಲಕ್ಷ 15 ಲಕ್ಷ ಕೊಡಬೇಕು. ಅಂಥವ್ರು ಕರೆಸಿದ್ರೆ ಮಾತ್ರ ಇದಾಗುತ್ತೆ, ನೀವು ಹ್ಞೂ ಅಂದರೆ ನಾನು ಕರೆಸ್ತೀನಿ ಅಂತ ಅವ್ರನ್ನ ಕರೆಸ್ಬಿಟ್ಟು ಆಪ್ರೇಷನ್ ಮಾಡ್ತಾರೆ, ಅದು ಸಕ್ಸಸ್ ಆಗುತ್ತೆ. ಅದೇ ಥರ ಬ್ರಹ್ಮಕ್ರಿಯೆ ಅಂದರೆ ಏನು ಅಂದರೆ ಫಾರಿನಿಂದ ಸರ್ಜನ್ ಕರೆಸ್ದಾಗೆ ಇದು ಅಂತಿಮ ಘಟ್ಟ. ಈ ಒಂದು ಸಮಸ್ಯೆಗೆ ನಮ್ಮ ಇಂಡಿಯಾದಲ್ಲಿರೋರು ಯಾರು ಡಾಕ್ಟ್ರುಗಳು ಈ ಆಪ್ರೇಷನ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಇದು ನಮಗೆ ಗೊತ್ತಿಲ್ಲ. ಅವರು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಸರ್ಜನ್ ಇರ್ತಾರೆ, ಅವರೇ ಬರಬೇಕು. ಇಲ್ಲ ನೀವೇ ಅಲ್ಲಿಗೆ ಹೋಗ್ಬಿಡಿ, ಆ ದೇಶಕ್ಕೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬನ್ನಿ, ಅವ್ರನ್ನಾದ್ರೂ ಇಲ್ಲಿ ಕರೆಸಿ, ಇಲ್ಲ ನೀವಾದ್ರೂ ಅಲ್ಲೋಗಿ. ಇದು ಬ್ರಹ್ಮಕ್ರಿಯೆ. ಅಂದರೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳು ಈಗ ಬಂದ್ಬಿಟ್ಟಿದ್ದಾರೆ ಪಾಪ. ಬಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹುಟ್ಟು ಕುರುಡರಿಗೆ ಕಣ್ಣು ಬರೋದಿಲ್ಲ. ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಂಥವ್ರಿಗೆ ಬೇಕಾದರೆ ಯಾರಾದರೂ ಸತ್ತರೆ ಅವ್ರ ಕಣ್ಣನ್ನು ಹಾಕಿ ಅವ್ರಿಗೆ ನೇತ್ರದಾನ ಅಂತ ಮಾಡ್ತಾರೆ, ಅದನ್ನು ಮಾಡ್ಬೋದು. ಅವ್ರಿಗೆ ಮಕ್ಕಳೇ ಆಗೋದಕ್ಕೆ ಸಾಧ್ಯವಿಲ್ಲ. ಕೆಲವರೆಲ್ಲ ಪಾಪ ನನ್ನ ಮೇಲೆ ಅಭಿಮಾನಕ್ಕೆ ಹೇಳ್ಕೊಳ್ಳಿ, ನಮ್ಮ ಗುರುಗಳ ಹತ್ರ ಹೋಗಿ ಖಂಡಿತವಾಗ್ಲೂ ನಿಮಗೆ ಮಕ್ಕಳಾಗ್ಬಿಡ್ತವೆ ಅಂತ. ಅದು ಅವ್ರಿಗೆ ಕೊಡೋ ಸುಳ್ಳು ಭರವಸೆ. ಮೊದಲು ನೀವು ನನ್ನ ಹತ್ರ ಬಂದು ಭೇಟಿ ಆದರೆ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಕೆಲವೊಂದು ಶುದ್ಧೀಕರಣ. ಈ ಶುದ್ಧೀಕರಣ ಏನಕ್ಕೆ ಅಂದರೆ ಡಯಾಗ್ನೋಸ್ಟ್ ಮಾಡ್ದಂಗೆ. ಮೊದಲು ಹೋಗಪ್ಪ, ಎಕ್ಸ್ರೇ, ಸ್ಕ್ಯಾನಿಂಗು, ಯೂರಿನ್ ಚೆಕಪ್, ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಕೊಂಬ, ರಿಪೋರ್ಟ್ ಬರಲಿ, ಬಂದ ಮೇಲೆ ಹೇಳ್ತೀನಿ ನಿನಗೇನು ಕಾಯಿಲೆ ಇದೆ, ನಿನಗೆ ಟ್ರೀಟ್ಮೆಂಟಲ್ಲೇ ವಾಸಿ ಆಗುತ್ತಾ, ಇಲ್ಲ ಆಪ್ರೇಷನ್ ಮಾಡಬೇಕಾ, ಏನು ಅಂತ, ಯಾವ ಸ್ಟೇಜಲ್ಲಿದೆ ಹೇಳ್ತೀನಿ ಅಂತ. ಅದು ಬಂದ ಮೇಲೆ ಅವ್ರಿಗೆ ನಾನು ಹೇಳ್ತೀನಿ, ಇಲ್ಲಪ್ಪ ನಿಮಗೆ ಮಕ್ಕಳಾಗೋದಿಲ್ಲ, ನೀವು ಯಾವುದಾದ್ರೂ ಮಕ್ಕಳನ್ನು ದತ್ತು ತಗೊಳ್ಳಿ, ಇಲ್ಲಾಂದರೆ IVF ಮಾಡಿಸ್ಕೊಳ್ಳಿ, ಅದೊಂದು ಕೃತಕ ಗರ್ಭಧಾರಣೆ, ಅದನ್ನು ಮಾಡಿಸ್ಕೊಳ್ಳಿ, ನ್ಯಾಚುರಲ್ಲಾಗಿ ನಿಮಗೆ ಮಕ್ಕಳಾಗಲ್ಲ, ಅದನ್ನು ಹೇಳ್ಬಿಡ್ತೀನಿ. ಅಕಸ್ಮಾತ್ ಮಕ್ಕಳಾಗಂಗಿದ್ರೆ ಏನು ಮಾಡಿದ್ರೆ ಮಕ್ಕಳಾಗ್ತವೆ. ಇದಕ್ಕೆ ಶ್ರೀಚಕ್ರದಿಂದ ನಾನು ಸಾಕಷ್ಟು ಒಂದು 1000 ಕೇಸಲ್ಲಿ 999 ಕೇಸುಗಳನ್ನು ಶ್ರೀಚಕ್ರದಿಂದ ಅದನ್ನು ಮಕ್ಕಳಾಗೋ ಥರ ಸಾಲ್ವ್ ಮಾಡಿದ್ದೀನಿ. ಬಟ್ ಒಂದು ಮಾಡಿಲ್ಲ, ಒಂದು ಆಗಲ್ಲ, ಶ್ರೀಚಕ್ರದಿಂದನೂ ಆಗಲ್ಲ. ಅದಕ್ಕೆ ಬ್ರಹ್ಮಕ್ರಿಯೆ ಮೂಲಕ ಮಾಡಿಸಿದ್ದೆ. ಸ್ವಲ್ಪ ಒಂಚೂರು ಕಠಿಣವಾಗಿರ್ತವೆ. ಅಂದರೆ ಅವರೇ ಮಾಡ್ಕೊಳ್ಳೋ ಅಂಥದ್ದಾ, ಇಲ್ಲ ನಿಮ್ಮ ನಾನು ಮಾಡಬೇಕು, ಅವರು ಮಾಡಬೇಕು, ಇಬ್ಬರು ಮಾಡಬೇಕು. ಇಲ್ಲಿ 2 ಕೈ ಸೇರಿದ್ರೆ ಚಪ್ಪಾಳೆ. ಪೇಷಂಟ್ ಸಪೋರ್ಟ್ ಮಾಡಬೇಕು, ಡಾಕ್ಟ್ರು ಕೂಡ ಅದನ್ನು ಅವ್ರ ಕೆಲಸ ಇವ್ರ ಕೆಲಸ ಇಬ್ಬರು. ಹಾಗಾಗಿ ಆ್ಯಸ್ ಐ ಆಮ್ ಎ ಡಾಕ್ಟರ್, ಅವ್ರ ಪೇಷಂಟ್, ನಾನು ಹೇಳ್ದಂಗೆ ಕೇಳಿದ್ರೆ ಸಾಕು, ಅವ್ರಿಗೆ ಆಪ್ರೇಷನ್ ಮಾಡಿ ನಾನು ಅವ್ರ ಜೀವ ಉಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಬ್ರಹ್ಮಕ್ರಿಯೆಯಲ್ಲಿ ಒಂದು ಸ್ವಲ್ಪ ಕಠಿಣವಾಗಿರ್ತವೆ ಅನುಷ್ಠಾನಗಳು, ಶುದ್ಧೀಕರಣಗಳು. ಅದನ್ನು ಮಾಡ್ತಾ ಹೋದರೆ ಖಂಡಿತವಾಗಿ, ಈಗ ನಾನು ಆಗಲೇ ಹೇಳಿದೆ 21ರಿಂದ 108 ಶುದ್ಧೀಕರಣಗಳಿದ್ದಾವೆ ನನ್ನ ಬಳಿ ಅಂತ. ಅದರಲ್ಲಿ ನಾನು ಹೆಚ್ಚಾಗಿ 10 ಒಳಗಡೆ ಮುಗಿಸ್ಬಿಡ್ತೀನಿ, ಯಾರು 11ನೇದಕ್ಕೂ ಹೋಗಲ್ಲ. ಎಲ್ಲೋ ನನ್ನ ಕೇಸಲ್ಲಿ ಒಂದು 21ರವರೆಗೂ ಹೋಗಿದ್ದುಂಟು. ಅಂದರೆ ನೀವು ಇವಾಗ ಬ್ರಹ್ಮಕ್ರಿಯೆ ಮಾಡಿ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರೆ, ಸೊ ಅದು ಎಷ್ಟು ದಿನ ಪ್ರೋಸೆಸ್ ಇರುತ್ತೆ? ಅದು ಈಗ ಬ್ರಹ್ಮಕ್ರಿಯೆ ಅಂದರೆ 1 ವರ್ಷದಿಂದ 3 ವರ್ಷ. ಅಷ್ಟು ಲಾಂಗ್ ಪ್ರೋಸೆಸ್. ನನ್ನ ಹತ್ರ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ 21ರಿಂದ 108 ದಿವಸದಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಅಕಸ್ಮಾತ್ ಸಣ್ಣದಿಲ್ಲ, ಒಂದು ಸ್ವಲ್ಪ ದೊಡ್ಡದು ಅಂದರೆ ಅದಕ್ಕೆ 1 ವರ್ಷ ಹಿಡಿಯುತ್ತೆ, ಒಂದು 3 ತಿಂಗಳಿಂದ 1 ವರ್ಷ ಹಿಡಿಯುತ್ತೆ. ಅದು ಶ್ರೀಚಕ್ರದಿಂದ ಪರಿಹಾರಗಳು ಉಂಟು. ಈಗ 1 ವರ್ಷದಿಂದ 3 ವರ್ಷ ಅಂತ ಹೇಳಿದ್ನಲ್ಲ, ಇದು ಬ್ರಹ್ಮಕ್ರಿಯೆಯಿಂದ ಮಾತ್ರ ಸಾಧ್ಯ. ಉದಾಹರಣೆಗೆ ಒಂದು ಹೇಳಬೇಕು ಅಂದರೆ, ಯಾವುದೋ ಒಂದು ದೊಡ್ಡ ಕಾಯಿಲೆ, ಅದು ಆಸ್ಪತ್ರೆಯಲ್ಲಿ ವಾಸಿ ಆಗದಿರೋಂಥ ಕಾಯಿಲೆ,
ಅದು ಹೇಳಕ್ಕೆ ಇಷ್ಟಪಡಲ್ಲ ಪಾಪ, ಎಲ್ಲ ಭಯ ಬೀಳ್ತಾರೆ. ಈಗ ಆ ಕಾಯಿಲೆಯನ್ನು ವಾಸಿ ಮಾಡೋದಕ್ಕೆ ಈಗ ಬ್ರಹ್ಮಕ್ರಿಯೆಯನ್ನು ಆತನ ಕೈಯಲ್ಲಿ ಮಾಡಿಸಿ ಒಂದು ಹಂತಕ್ಕೆ ಬಂದಿದ್ದಾನೆ. ಅಂದರೆ ಈಗೇನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಶರೀರದಲ್ಲಿ ಮಾರ್ಕ್ ಇದೆ, ಬಟ್ ಸಮಸ್ಯೆಗಳಿಲ್ಲ. ಈಗ ಮುಂಚೆ ಈಗೇನೋ ಹಿಂಗೆ ಕಡ್ತ ಆಗ್ತಾ ಇತ್ತು, ರಾತ್ರಿ ಎಲ್ಲ ಎದ್ದು ಕಡಿಯೋನು. ಇವಾಗ ಅದು ಇದೆ, ಮಾರ್ಕ್ ಇದೆ, ಬಟ್ ಕಡ್ತಾ ಇಲ್ಲ. ಆ ಥರದ್ದು ಕೆಲವೊಂದು ಸಮಸ್ಯೆಗಳು, ಅದು ಹೇಳ್ಕೊಳಕ್ಕಾಗದೇ ಇರುವಂಥ ಸಮಸ್ಯೆಗಳು. ಪಾಪ ನಾನು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋಕ್ಕೂ ಇಷ್ಟಪಡಲ್ಲ. ವಿಚಿತ್ರವಾಗಿರುವಂಥ ಸಮಸ್ಯೆಗಳು. ಆದರೂ ಒಂದೇ ಒಂದು ತಿಳ್ಕೊಳ್ಳಿ ಅಂತ ಜನಗಳಿಗೆ ಹೇಳ್ತೀನಿ. ಈ ಕೈ, ಈಗ ನಾನು ಇದು ಶರ್ಟ್ ಹಾಕಿದ್ದೀನಲ್ಲ, ಇಲ್ಲಿ ಗಂಟ ಚೆನ್ನಾಗಿದೆ, ಪಾದ ಇಲ್ಲಿ ಗಂಟ ಚೆನ್ನಾಗಿದೆ, ಕುತ್ತಿಗೆ ಇಲ್ಲಿವರೆಗೂ ಚೆನ್ನಾಗಿದೆ. ಈ ಶರೀರನ ಬಿಚ್ಚಿದ್ರೆ ಪೂರ್ತಿ ಮೈ ಮೇಲೆಲ್ಲ ಹಾವು ರೀತಿ ಚರ್ಮ. ಅದು ಈ ಸೀಮೆಣ್ಣೆ ಹಾಕ್ಕೊಂಡು ಸುಟ್ಕೊಳ್ತಿದ್ರಲ್ಲ ಮುಂಚೆ, ಅವ್ರ ಚರ್ಮ ಹೇಗಿರುತ್ತೆ ಹಂಗಿದೆ, ಪ್ಲಸ್ ಹಾವು ಥರ ಮಚ್ಚೆ ಥರ ಇದೆ. ಅಂದರೆ ಹೇಗೆ ಬಂದಿರೋದು ಅದು? ಹೇಗೆ ಬಂದಿರೋದು ಆಮೇಲೆ ಹೇಳ್ತೀನಿ. ಮೊದಲು ಇದಕ್ಕೆ ಡಾಕ್ಟರ್ ಶಾಪಲ್ಲಿ ಏನು ಪರಿಹಾರ, ಇದರಲ್ಲಿ ಏನು ಪರಿಹಾರ ಮೆಡಿಕಲ್ ಅಲ್ಲಿ? ಅಂದರೆ ಇದಕ್ಕೆ ಏನು ಹೇಳ್ತೀರಾ? ಅಂದರೆ ಚರ್ಮ ಕಾಯಿಲೆ ಥರನಾ ಇದು, ಇಲ್ಲ ಇದೆಲ್ಲ ಬೇರೆ ರೀತಿಯಾದಂಥ ಇದೆಲ್ಲ ಸಮಸ್ಯೆ? ಅದೇ ಅಲೌಕಿಕ ಸಮಸ್ಯೆಗಳು ಅಂತ ಕರೀತಾರೆ. ಇದು ಏನಕ್ಕೆ ಬರುತ್ತೆ ಗುರುಗಳೇ, ಇದು ಅಲೌಕಿಕ ಸಮಸ್ಯೆ? ಇದು ಶಾಪಗ್ರಸ್ತ. ಅಂದರೆ ಇದೆಲ್ಲ ಇವಾಗ ಎಲ್ಲರೂ ಜ್ಯೋತಿಷ್ಯ ಹೇಳ್ಬಿಟ್ಟು ನಿಮಗೇನೋ ಗುರು ಶಾಪ ಇದೆ, ಪೂರ್ವಜರ ಶಾಪ ಇದೆ, ನಿಮಗೆ ಸರ್ಪದೋಷ ಇದೆ, ಹಂಗೆ ಇದೆಲ್ಲ ಸಣ್ಣ ಪುಟ್ಟದೆಲ್ಲ ಇಲ್ವೇ ಇಲ್ಲ. ಇದೆಲ್ಲ ಗತ ಜನ್ಮಗಳಿಂದ ಬಂದಿರೋಂಥದ್ದು. ಇದು ಯಾಕೆ ಬಂತು ಅಂತ ನಾನು ಹಿಪ್ನೋಥೆರಪಿನೂ ಮಾಡಿದ್ದೀನಿ, ಪ್ಲಸ್ ನಂದು ಬ್ರಹ್ಮಕ್ರಿಯೆ ಮೂಲಕನೂ ತಿಳ್ಕೊಂಡಿದ್ದೀನಿ. ಇದು ಗುರುದ್ರೋಹಿ ಅಂತ ಕರೀತಾರೆ ಇಂಥವ್ರಿಗೆ. ಗುರುಗಳನ್ನು ಹೇಳಿದ್ದನ್ನು, ಅಂದರೆ ಗುರುಗೆ ದ್ರೋಹ ಮಾಡಿದಂಥವ್ರು ಯಾರಿರ್ತಾರೆ ಅವ್ರ ಕಡೆಯಿಂದ ಬಂದಂಥ ಒಂದು ಒಳ್ಳೆ ಕೆಲಸಕ್ಕೆ ನಿಸರ್ಗ 2 ಬಾಳೆಹಣ್ಣು ಕೊಡ್ತದೆ, ಕೆಟ್ಟ ಕೆಲಸಕ್ಕೆ 2 ಚಾಟಿ ಏಟು ಕೊಡ್ತದೆ. ಈಗ ಇವನು ಗುರುಗಳ ಕೈಯಲ್ಲಿ ಕೆಟ್ಟ ಕೆಲಸ ಮಾಡೋನು, ಅದಕ್ಕೆ ಚಾಟಿ ಏಟು. ಅದು ಈ ಜನ್ಮದಲ್ಲ, ಲಾಸ್ಟ್ ಬರ್ತದೆ. ಅದು ಎಷ್ಟು ಜನ್ಮ ಅಂತ ಗೊತ್ತಿಲ್ಲ ಇರ್ತದೆ, ಅಷ್ಟು ಜನ್ಮದವರೆಗೂ ನಿಂಗೆ ಪ್ರತಿ ಜನ್ಮ ಹುಟ್ಟಿದಾಗಲೂ ಇದು ಹಿಂಗೆ ಇರ್ತದೆ. ಸೊ ಇಂಥವೆಲ್ಲ ಬಹಳ ಅಪರೂಪದ್ದು, ತುಂಬ ಅಪಾಯಕರವಾದಂತಹ ಕೆಲವೊಂದು ಸಮಸ್ಯೆಗಳು, ದೈಹಿಕ ಸಮಸ್ಯೆಗಳು ಬರ್ತವೆ. ಈಗ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ತಾರೆ, ಖಂಡಿತವಾಗ್ಲೂ. ಬಟ್ ಅದನ್ನು ತಿದ್ದುಬಿಡ್ಬೋದು. ಬಟ್ ಈ ರೀತಿ ಸಮಸ್ಯೆಗಳನ್ನು ನೀವು ತಿದ್ದೋದಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ಅವನಿಗೇನಾದ್ರೂ ಆ ಥರ ಕಾಯಿಲೆ ಬಂದು ಇದೇ ಕಡೆ ಜನ್ಮ ಅಂದರೆ ಬೇಕಾದ್ರೆ ತಿದ್ಬೋದು ಅಂದರೆ ಅದನ್ನು ವಾಸಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಜನ್ಮಕ್ಕೆ ಬರದೇ ಇರೋ ರೀತಿ ಇವಾಗಲೇ ಏನು ಬೇಕು ಅದನ್ನು ತಡ್ಕೊಳ್ಬೋದು. ಬಟ್ ಕೆಲವೊಬ್ಬರು ಅದು ಅನುಭವಿಸ್ಲೇಬೇಕಾಗುತ್ತೆ. ಆದ್ದರಿಂದ ನಾನು ಅದನ್ನು ಬ್ರಹ್ಮಕ್ರಿಯೆ ಅಂದರೆ ಮೂಲನ ನಾನು ತಿದ್ದಕ್ಕೆ ಹೋಗಲ್ಲ. ಅಂದರೆ ಮಕ್ಕಳೇ ಆಗದಿದ್ದವರೆಗೆ ಬ್ರಹ್ಮಕ್ರಿಯೆನೂ ಏನೂ ಮಾಡೋಕ್ಕಾಗಲ್ಲ. ಆಗುತ್ತೆ, ಆದರೆ ತುಂಬ ಕಠಿಣವಾಗಿದೆ. ಅದನ್ನು ಬ್ರಹ್ಮಕ್ರಿಯೆಯಿಂದ ಉಪಯೋಗಿಸ್ತೀವಿ. ಫಸ್ಟ್ ಯಾರೇ ಬಂದರೂ ಎಂಥ ದೊಡ್ಡ ಸಮಸ್ಯೆ ಇದ್ರೂ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಅವ್ರ ಹಿನ್ನೆಲೆ ಪೂರ್ವಾಪರ ತಿಳಿದ ಮೇಲೆ ಮೊದಲನೇ ಹಂತದ ಶುದ್ಧೀಕರಣ ಮುಗಿಸ್ಕೊಂಡು ಬಂದರೆ ಇವ್ರದ್ದು ಪೊಸಿಷನ್ ನೋಡ್ತೀನಿ ಫಸ್ಟು. ಆಗುತ್ತಾ, ಆಗಲ್ಲ ಅಂದರೆ ಮುಕ್ತವಾಗಿ ಹೇಳ್ಬಿಡ್ತೀನಿ, ನನಗೇನು ಬೇಸರ ಇಲ್ಲ. ಆಗುತ್ತೆ ಅನ್ನಂಗಿದ್ರೆ ಏನೇನು ಮಾಡಿದ್ರೆ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಹಂಗಾಗಿರೋದ್ರಿಂದ ಈ ಸೂಕ್ಷ್ಮ ವಿದ್ಯೆಗಳು, ಸ್ಥೂಲ ವಿದ್ಯೆ, ಬ್ರಹ್ಮವಿದ್ಯೆ, ಇದು ಎಲ್ರಿಗೂ ಕಲಿಯೋದಕ್ಕಾಗೋದಿಲ್ಲ. ನನ್ನ ಹತ್ರ ಸುಮಾರು ಜನ ಬರ್ತಾರಲ್ಲ, ಬಂದವ್ರಿಗೆಲ್ಲ ಬಾಪ ನೇರವಾಗಿ ಬಂದು ಭೇಟಿ ಮಾಡಿ. ನೇರವಾಗಿ ಬರೋಕ್ಕಾಗಲ್ಲ ಗುರುಗಳು, ನೇರವಾಗೇ ಬರೋಕ್ಕಾಗಲ್ಲ. ಇನ್ನೇನು ಶಿಷ್ಯನ ಮಾಡ್ಕೊಳ್ಳಿ. ನಿಜ. ಫಸ್ಟ್ ಪಾಯಿಂಟಲ್ಲೇ ಸೋತೋಗ್ಬಿಟ್ಟ. ಹೌದು. 2ನೇ ಪಾಯಿಂಟು ಬಂದಾಗ ನೀನು ನನಗೆ ಶಿಷ್ಯನಾಗಿರಪ್ಪ, ನನ್ನ ಜೊತೆ ಒಂದು 12 ವರ್ಷ ಇರೇ ಅಂತ. 12 ವರ್ಷ ಎಲ್ಲ ಇರೋಕ್ಕಾಗಲ್ಲ ಗುರುಗಳೇ. ಮತ್ತು ಎಷ್ಟು ದಿವಸದಲ್ಲಿ ಕಲಿಸ್ಕೊಡ್ಬೇಕಪ್ಪ? ಗುರುಗಳೇ ದಯವಿಟ್ಟು ಕಲಿಸ್ಕೊಡಿ, ವಾರಕ್ಕೊಂದ್ಸಲ ಬರ್ತೀನಿ. ಇಲ್ಲಿ ಒಬ್ಬ ಹುಡುಗ ಬಂದ, ಒಂದು 30 ವರ್ಷ, ಮದುವೆ ಆಗಿಲ್ಲ, ನನ್ನ ಶಿಷ್ಯನ ಮಾಡ್ಕೊಳ್ಳಿ ಅಂತ ಬಂದ ಮೇಲೆ ಎಲ್ಲ ಕೂತ್ಕೊಂಡೆ. ಅಂಗಡಿಗೆ ಹೋಗಿ ಏನೋ ತಗೊಂಡು ಬಾ ಅಂತ ಹೇಳಿದೆ. ತಗೊಂಡು ಬಂದ. ಅದು ಜೋಶ್ ಇರ್ತದಲ್ಲ, ಪಟಕ್ಕಂತ ಓಡೋಗ್ಬಿಟ್ಟ, ಪಟಕ್ಕಂತ ಬಂದ್ಬಿಟ್ಟ. ಮತ್ತು 5 ನಿಮಿಷ ಆದಮೇಲೆ ಈ ಕಡೆ ಅಂಗಡಿಗೆ ಹೋಗಿ ಇದು ತಗೊಂಬ ಅಂತ ಕಳಿಸ್ತೆ. ತಿರ್ಗಾ ಹೋದೆ, ಇನ್ನೊಂದು ಸಲ ಕಳಿಸ್ದೆ, ಇನ್ನೊಂದು ಸಲ 3 ಸಲ ಕಳಿಸ್ದೆ. ಒಂದು 3/4 ಗಂಟೆಯಲ್ಲಿ 4-5 ಸಲ ಕಳಿಸ್ದೆ. ಆಮೇಲೆ ಯಾರೋ ಬಂದರು, ಕ್ಲೈಂಟು, ಮಾತಾಡ್ಕೊಂಡಿದ್ದೆ, ಕರೆದೇ ಬರಲಿಲ್ಲ. ಕ್ಲೈಂಟು ಹೋದ್ರು, ಆಮೇಲೆ ನೋಡಿದ್ರೆ ಇಲ್ಲ, ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬಿಟ್ಟವನೆ. ಬರೀ 5 ಸಲ ಅಂಗಡಿಗೆ ಕಳಿಸಿದ್ದಕ್ಕೇನೆ ಒಂದು ತಡಿಲಿಲ್ಲ. ಇನ್ನು ಹೆಂಗೆ ಶಿಷ್ಯನ ಮಾಡ್ಕೊಳ್ಳೋದು? ಅಂದರೆ ಇವರು ಇನ್ನೂ ಆ ವಿದ್ಯೆ ಕಲಿಯೋದಕ್ಕೆ ಎಲ್ಲೋ ಇದೆ, ತುಂಬ ದೂರದ ಪ್ರಯಾಣ ಮಾಡಬೇಕು. ಮೊದಲನೇ ಹಂತಕ್ಕೆ ಸೋತೋಗ್ಬಿಟ್ಟಲ್ಲೋ, ಮೊದಲನೇ ಹೆಜ್ಜೆಗೆ ಸೋತೋಗ್ಬಿಟ್ಟೆ. ಎಲ್ಲಿಂದ ಅದನ್ನು? ಹಂಗಾಗಿ ಸುಮಾರು ಜನ ಬರ್ತಾರೆ, ಬಟ್ ಅವ್ರು ಏನಂದರೆ ಈಗಿನವರು ಸಮಯ ಕೊಡೋಕ್ಕೆ ಸಿದ್ಧ ಇಲ್ಲ. ಹೌದು.
ನಾನು ಹೇಳೋದೇನೆಂದರೆ, ನಿಮ್ಮ ಒಂದು ದೃಷ್ಟಿ ಇದೆಯಲ್ಲ, ನಿಮ್ಮ ಜೀವನದ ಅತ್ಯಮೂಲ್ಯವಾದ ಸಮಯವನ್ನು ಎಲ್ಲಿ ಕೊಡ್ತಾ ಇದ್ದೀರಾ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ಸಂಗೀತಕ್ಕೆ ಕೊಡಿ, ಸಂಗೀತ ಪ್ರಾಪ್ತಿಯಾಗುತ್ತೆ. ರಾಜಕೀಯಕ್ಕೆ ಕೊಡಿ, ರಾಜಕೀಯ ಪ್ರಾಪ್ತಿಯಾಗುತ್ತೆ. ಆ್ಯಕ್ಟಿಂಗ್ ಕೊಡಿ, ನಟನೆ ಪ್ರಾಪ್ತಿಯಾಗುತ್ತೆ. ಸೊ ನೀವು ಕಳ್ತನಕ್ಕೆ ಕೊಡಿ, ಕಳ್ತನ ಪ್ರಾಪ್ತಿಯಾಗುತ್ತೆ. ಯಾವುದಾದ್ರೂ ವಿದ್ಯೆಗಳಿಗೆ ಕೊಡಿ, ವಿದ್ಯೆ ಪ್ರಾಪ್ತಿಯಾಗುತ್ತೆ. ಒಂದು ಉದಾಹರಣೆಗೆ 21 ಗಂಟೆ, ಅದಾದಮೇಲೆ 48 ಗಂಟೆ, 108 ಗಂಟೆ, ಈ 3. ಈ 21ನ್ನು ಕಿರುಮಂಡಲ ಅಂತಾರೆ, 48ನ್ನು ಮಂಡಲ ಅಂತಾರೆ, 108ನ್ನು ಮಹಾಮಂಡಲ ಅಂತ ಕರೀತಾರೆ. ಈ 21ರಿಂದ 108 ಗಂಟೆವರೆಗೂ ಸಣ್ಣ ಪುಟ್ಟ ಕಲೆ ವಿದ್ಯೆಗಳನ್ನು ಕಲಿಬೋದು, ಸಣ್ಣ ಪುಟ್ಟ. ಅದೇ ಥರ ಈಗ ನೆಕ್ಸ್ಟ್ 210 ಗಂಟೆ, 480 ಗಂಟೆ, 1080 ಗಂಟೆ, ಇದರಲ್ಲಿ ಒಂದು ಸ್ವಲ್ಪ ಎತ್ತರವಾಗಿರೋವಂಥದ್ದನ್ನು ಕಲಿಬೋದು. ಉದಾಹರಣೆಗೆ ನಾನು ಟೈಲರಿಂಗ್ ಕಲಿತೀನಿ ಅಂತ ಇಟ್ಕೊಳ್ಳಿ, 1080 ಗಂಟೆಯಲ್ಲಿ ನಾನು ಟೈಲರಿಂಗ್ ಕಲಿಬೋದು. ಇದು ಬಿಟ್ಟರೆ ನೆಕ್ಸ್ಟ್ ಬರೋವಂಥದ್ದು 21,000 ಗಂಟೆ, 48,000 ಗಂಟೆ, 1,08,000 ಗಂಟೆ. ಇದರಲ್ಲಿ ನಾನು ದೊಡ್ಡ ವಿದ್ಯೆಗಳನ್ನು ಕಲಿಬೋದು. ಇಷ್ಟು ಸಮಯ ಕೊಡೋದಕ್ಕೆ ನೀನೇನಾದರೂ ಸಿದ್ಧನಾಗಿದ್ದರೆ ಆಗ ನಿನಗೆ ಮೊದಲು ಸೂಕ್ಷ್ಮ ವಿದ್ಯೆ, ಆಮೇಲೆ ಋಷಿ ವಿದ್ಯೆ, ಆಮೇಲೆ ಬ್ರಹ್ಮವಿದ್ಯೆ. ಸೂಕ್ಷ್ಮ ವಿದ್ಯೆ ಕಲಿಬೇಕಂದ್ರೆ 21,000 ಗಂಟೆಗಳನ್ನು ನೀನು ಕೊಡಲೇಬೇಕು. ಇದು ಕೊಡೋಕ್ಕೆ ರೆಡಿ ಇದೆಯಾ? ನಾನು ರೆಡಿ ಇದ್ದೀನಿ, ರೆಡಿ ಇದ್ದೆ, ನನ್ನನ್ನು ರೆಡಿ ಮಾಡಿಸಿದ್ರು, ಆದ್ದರಿಂದ ಕಲ್ತ್ಕೊಂಡೆ. ಎಲ್ರಿಗೂ ಸಾಧ್ಯವಿಲ್ಲ. ಉದಾಹರಣೆಗೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಈ ಜಾಗ ಬಿಟ್ಟು ನಾನು 72 ಗಂಟೆ ಅಳ್ಳಾಡಿಲ್ಲ. ನನಗೆ ಆಜ್ಞೆ ಆಯಿತು, ಕೂತ್ಕೊಂಡಿದ್ದೀನಿ. ಬಂದರು ಕ್ಲೈಂಟ್ಸ್ಗಳೆಲ್ಲ ಬಂದರು. ದಿನಕ್ಕೆ 6 ಜನ ಬರ್ತಾರೆ, 10 ಜನನೂ ಬರ್ತಾರೆ. ಬಾಗಿಲೇ ಹಾಕಿಲ್ಲ, ನಾನು ಓಪನ್ ಮಾಡಿದ್ದೀನಿ, ಕೂತ್ಕೊಂಡಿದ್ದೀನಿ. ಇದು ನನ್ನ ಹೆಂಡತಿ ಮಕ್ಳಿಗೆ ಹೇಳಿಲ್ಲ. ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಬೆಳಿಗ್ಗೆ ಹೆಂಡತಿ ಬಂದು ಎಲ್ಲ, ಯಾಕ್ರಿ ಮಲಗಿಲ್ಲ? ಇಲ್ಲ ಮಲಗಿದೆ, ಈಗ ಎದ್ದು ಕೂತ್ಕೊಂಡು ಮೆಡಿಟೇಷನ್ ಬನ್ನಿ ಅಂದು. ಇಲ್ಲ ಬರಲ್ಲ, ನಾನು ಸ್ವಲ್ಪ ಏನೋ ಮೆಡಿಟೇಷನ್ ಮಾಡಿದೆ. ಹಾಗೆ ಬಾಗಿಲು ಹಾಕ್ಲಾ, ಬೇಡ ತೆಗೆದುಬಿಡು. ಹಂಗೆ ತಿರ್ಗಿ ಮಾರನೇ ದಿವಸನೂ ಬಂದರು, ಹೋದರು. 24 ಗಂಟೆ, ಬೆಳಿಗ್ಗೆ 11ರಿಂದ ನಾಳೆ 11 ಗಂಟೆವರೆಗೂ ಎದ್ದೇ ಇಲ್ಲ ನೀವು. ಇದು ಒಂದು ದಿವಸ. ಆ ಥರ 72 hours. ಇದು ಇಲ್ಲ. ಇಲ್ಲಿ ನೀರು ಇಟ್ಕೊಂಡಿದ್ದೀನಿ, ಬಂದವ್ರಿಗೆ ಸ್ವಲ್ಪ ನೀರು ಎತ್ಕೊಡಪ್ಪ ಅಂತ ಅಂದ್ಬಿಟ್ಟು ಬರೀ ನೀರು ಮಾತ್ರ ಕುಡಿದಿದ್ದೀನಿ ಅಷ್ಟೇ. ನಾನೇನು, ನೀವಿರ್ತೀರಾ? ಜನರೆಲ್ಲ ಕೇಳಿದ್ರು, ನೀವಿರ್ತೀರಾ? ಸಾಧ್ಯ ಇಲ್ಲ. ನಾನಿದ್ದೀನಿ. ನಾನು ಇನ್ನೂ ಹೆಚ್ಚು ದಿವಸಗಳಿದ್ದೀನಿ, ಬಟ್ ಸಾಕು, ಇಷ್ಟನ್ನು ಮೊದಲು ಡೈಜೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗಲ್ಲ. ಅಂದರೆ ಇದೆಲ್ಲ ಏನು ಅಂದರೆ, ಮೊದಲು ಸಾಧಕನಿಗೆ ಆಸನ ಸಿದ್ಧಿ ಅಂತ ಕರೀತಾರೆ. ಮೊದಲು ನಿಗ್ರಹ ಮಾಡೋದನ್ನು ಕಲಿಬೇಕು. ಎಷ್ಟು ದಿವಸ ನೀನು ನಿದ್ದೆ ಮಾಡ್ದೇ ಇರ್ತೀಯ, ಎಷ್ಟು ದಿವಸ ಊಟ ಮಾಡ್ದೇನೆ ಇರ್ತೀಯ, ಎಷ್ಟು ದಿವಸ ನೀರು ಕುಡಿದೇನೆ ಇರ್ತೀಯ, ಎಷ್ಟು ದಿವಸ ಮಾಡ್ದೇನೆ ಇರ್ತೀಯ, ಎಷ್ಟು ದಿವಸ ಎಷ್ಟೊತ್ತವರೆಗೂ ತಡಿತೀಯ. ಇದು ಮೆಡಿಕಲಲ್ಲಿ ತಡೆಯಕ್ಕೆ ಸಾಧ್ಯನೇ ಇಲ್ಲ. ತಡೆದ್ರೆ ಅವ್ನ ಕಿಡ್ನಿ ಹೋಗ್ಬಿಡ್ತಾವೆ. ಹೌದು, ಆರೋಗ್ಯದಲ್ಲಿ ಏನೋ ಏರುಪೇರು ಆಗುತ್ತೆ. ಬಟ್ ನಿಜವಾಗ್ಲೂ ಅದು ಸಾಧ್ಯ ಇದೆಯಾ ಗುರುಗಳ? ಹಠಯೋಗದಲ್ಲಿ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ. ಅದು ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀಳೋದು? ಆರೋಗ್ಯ ಅನ್ನೋದು ಕೇವಲ ಲೌಕಿಕದಲ್ಲಿರೋದಷ್ಟೇ. ಆಧ್ಯಾತ್ಮಿಕದಲ್ಲಿ ಆರೋಗ್ಯ ಅಲ್ಲ, ಅದು ಸಾಧನೆ. ಅಲೌಕಿಕದಂತಲೂ ಸಾಧನೆನೂ ಇಲ್ಲ, ಅಲ್ಲಿ ಬರೀ ಸಿದ್ಧಿ. ಈಗ ಯಾರೋ ಕುಂಭಮೇಳದಲ್ಲಿ ನೋಡಿದಿರಲ್ಲ? ಹೌದು. ನೀವು ಮಾಡಿ ಯಾರಾದರೂ? ಸಾಧ್ಯನೇ ಇಲ್ಲ. ಅದು ಹಿಂಗೆ ಉಯ್ಯಾಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡು ಅವನು ಕುತ್ಕೊಂಡೇ ಇಲ್ಲ, ಕುತ್ಕೊಂಡು ಮಲ್ಕೊಳ್ಳೋದು ಇಲ್ಲ, ಬರೀ ನಿಂತ್ಕೊಂಡೇ ಇರ್ತಾನೆ. 22 ವರ್ಷ ಆಗ್ಬಿಟ್ಟಿದೆ ನಿಂತ್ಕೊಂಡು. ನಮ್ಮ ಕೈಲಾಗುತ್ತಾ? ಮಾಡ್ತೀರ? ವರ್ಷ, ಒಂದು ದಿವಸನೇ ಆಗೋದಿಲ್ಲ. ಸಾಧನೆ ಇವೆಲ್ಲ ಅಯ್ಯೋ ಅತ್ಯಮೂಲ್ಯವಾದ ಸಿದ್ಧಿ. ಸಾಧನೆ ಅಲ್ಲ, ಸಿದ್ಧಿ. ಅದಕ್ಕೆ ಲೌಕಿಕದಲ್ಲಿ ಇದು ಆಗೋದು. ಬಟ್ ಎಲ್ಲವೂ ಕೂಡ ಸಾಧ್ಯವಿದೆ. ಮೊದಲು ನಿಮ್ಮ ದೇಹವನ್ನು ಪ್ರಿಪೇರ್ ಮಾಡಿ, ಮನಸ್ಸನ್ನು ಪ್ರಿಪೇರ್ ಮಾಡಿ. ಇದು 2 ಪ್ರಿಪೇರ್ ಆದರೆ ಆತ್ಮ ನಿಮ್ಮ ಜೊತೆ ಕೈ ಜೋಡಿಸುತ್ತೆ. ಯಾವಾಗ ದೇಹ, ಮನಸ್ಸು, ಆತ್ಮ ಒಂದೇ ಸರಳ ರೇಖೆಯಲ್ಲಿ ಬರ್ತದೋ ಆಗ ಎನಿಥಿಂಗ್ ಇಸ್ ಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್. ಒಂದು ಅಲೈನ್ಮೆಂಟ್ ಆಗ್ಬಿಟ್ರೆ ಮೂರಕ್ಕೂ, ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ನೇರವಾಗಿ ಬಂದ್ಬಿಟ್ರೆ ಏನು ಬೇಕಾದರೂ ಸಾಧ್ಯವಿದೆ. ಇಲ್ಲ ಅಂದರೆ ಸಾಧ್ಯವಿಲ್ಲ. ಇದಕ್ಕೆ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ. ಅದನ್ನು ಇನ್ನೊಂದು ಎಪಿಸೋಡಲ್ಲಿ ಬೇಕಾದ್ರೆ ಹೇಳ್ತೀನಿ. ಹೇಗೆ ಸಾಧನೆ ಹೇಗೆ ಮಾಡಿದೆ, ನಮ್ಮ ಗುರುಗಳು ನನ್ನನ್ನೆಲ್ಲ ಹೇಗೆಲ್ಲ ಆ ದೇಹವನ್ನು ದಂಡಿಸಿದ್ರು. ಅದನ್ನು ನಾನು ಹೇಳಿದ್ದನ್ನು ಒಬ್ಬರು ಕೂಡ 27 ಥರ ಪರೀಕ್ಷೆಗಳು ಕೊಟ್ಟಿದ್ದಾರೆ. ಒಂದು ಪರೀಕ್ಷೆನೂ ಅವನು ಆಗೋದಕ್ಕೆ ರೆಡಿ ಇಲ್ಲ. ಈಗ ಶಿಷ್ಯಂದಿರಿಗೆ ಆ ಯೋಗ್ಯತೆ ಅರ್ಹತೆ ಇಲ್ಲ. ಇನ್ನು ನಾನು 27 ನಾನು ಹೆಂಗೆ ಕೊಡಲಿ? ಹಂಗಾಗಿರೋದನ್ನು ಬಹಳ ಕಠೋರವಾದಂಥ ಹಾದಿ ಇದು. ಅಷ್ಟು ಸುಲಭ ಅಲ್ಲ. ಆದರೆ ಆ ಬೀಜದಲ್ಲಿ ಆ ಸತ್ವ ಇದ್ದರೆ ಕಲಿಬೋದು.
ಆ ಬೀಜದಲ್ಲಿ ಸತ್ವ ಎಲ್ಲ ಕುತೂಹಲಕ್ಕೋಸ್ಕರ ಕಲಿತೀನಿ ಅಂದರೆ ಅದು ಹೌದು, ಸಾಧ್ಯವೇ ಇಲ್ಲ. ಇದು ಸೂಕ್ಷ್ಮವಿದ್ಯೆ, ಬ್ರಹ್ಮವಿದ್ಯೆ, ಋಷಿವಿದ್ಯೆಯ ಒಂದು ಸಂಕ್ಷಿಪ್ತವಾದ ಅನುಭವ. ಖಂಡಿತ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮುಂಬರುವ ಒಂದು ವಿಡಿಯೋಗಳಲ್ಲಿ ಖಂಡಿತ ನಮ್ಮ ವೀಕ್ಷಕರಿಗೆ ಕೊಡಬೇಕು. ಡೆಫಿನೆಟ್ಲಿ ಮಿತ್ರ. ಇಲ್ಲಿ ತನಕ ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ಬಹಳ ಒಂದು ಉಪಯುಕ್ತವಾದಂತಹ ಮಾಹಿತಿನ ನಮಗೆ ನೀಡ್ತಾ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಅವರ ವಿಷಯಗಳು ಇನ್ನು ನಮ್ಮ ಮುಂಬರುವ ವಿಡಿಯೋಗಳಲ್ಲಿ ಇವರು ಖಂಡಿತ ಕೊಡಲಿದ್ದಾರೆ. ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇಲ್ಲಿ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡೋದಕ್ಕೆ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸುತ್ತಾ, ಗುರುಗಳಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳು. ಬಹಳ ಸಂತೋಷ ಆಯಿತು. ನೋಡ್ತಾ ಇರೋಂಥ ಎಲ್ಲ ವೀಕ್ಷಕರಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನದೊಂದು ಮನವಿ, ದಯವಿಟ್ಟು ವಾಟ್ಸಪ್ಗೆ ನಿಮ್ಮ ಹೆಸರು, ಫೋಟೋ ಕಳಿಸಿ. ನಾನು ಅಡ್ರೆಸ್, ಲೊಕೇಶನ್ ಕಳಿಸ್ತೀನಿ. ನೇರವಾಗಿ ಬಂದು ಭೇಟಿ ಮಾಡಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಸಾಧ್ಯವಾದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸರ್ವಂ ಕೃಷ್ಣಾರ್ಪಣಮಸ್ತು.